1984. ವಿದ್ಯಾರ್ಹತೆ MA KS. ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲಾ ಕಾಲೇಜು ಬಳೆಚಂಗಪ್ಪ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯನ್ನು ಪಡ್ಕೊಂಡ್ರು. ಹಿರಿಯ ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಶಾರದಾ ಬಾಲಕಿಯರ ವಿದ್ಯಾಸಂಸ್ಥೆಯಲ್ಲಿ ಮಾಡಿಕೊಂಡ್ರು. ಅದಾದಮೇಲೆ ಸಿವಿಲ್ ನ್ಯಾಯಾಲಯ ವಿದ್ಯಾಸಂಸ್ಥೆ ವಿದ್ಯಾಸಂಸ್ಥೆ ಮುಳಬಾಗಿಲಿನಲ್ಲಿ ಮಾಡಿಕೊಂಡು ಸಿರಸ್ದಾರಾಗಿ ಮದ್ದೂರಿ ಕೆಲಸಕ್ಕೆ ಸೇರಿದ ದಿನಾಂಕ 7/7/2007. ಕೆಲಸ ಮಾಡಿದ ಸ್ಥಳಗಳು ಸಿವಿಲ್ ನ್ಯಾಯಾಲಯದಲ್ಲಿ BDAನಲ್ಲಿ ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ನಮ್ಮ ಮುಂದೆ ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ಗೀತಾ ಮೇಡಮ್ನವರು ದಯವಿಟ್ಟು ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ತಹಸೀಲ್ದಾರ್ ಆಗಿದ್ದಾರೆ. ಅವರಿಗೆ ನಿಮ್ಮನ್ನ ಎಲ್ಲರ ಪರವಾಗಿ ಕಿರುದಾದ ಒಂದು ಸನ್ಮಾನವನ್ನು ನಾವು ಕೊಡ್ತಾ ಇದ್ದೀವಿ. ಮೇಡಮ್ನವರು ಅದನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ಮುಳಬಾಗಿಲು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ನಾನು ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂಥದ್ದು. ನನ್ನ ಪ್ರಾಥಮಿಕ ಶಾಲೆಯಾದಂಥ ಮಾರುತಿ ಸ್ಕೂಲ್ನ ಹೆಡ್ ಮಾಸ್ಟರ್ ಅವರು ತಿಮ್ಮಯ್ಯ ಸರ್ ಅವರು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ತುಂಬ ದಿನಗಳ ಮೇಲೆ ನಾನು ಅವರನ್ನು ನೋಡ್ತಾ ಇರ್ತಕ್ಕಂಥದ್ದು. 1ರಿಂದ 6ನೇ ಕ್ಲಾಸ್ವರೆಗೂ ಕೂಡ ನಾನು ಅವರ ಶಾಲೆಯಲ್ಲೇ ಕಲ್ತಿದ್ದು. ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡ್ತಾಯಿದ್ರು. ನಾವು ತಪ್ಪುಗಳನ್ನು ಮಾಡಿದಾಗ ಅವರು ನಮಗೆ ತಿದ್ದಿ ಬುದ್ಧಿ ಹೇಳ್ತಾಯಿದ್ರು. 6ನೇ ಕ್ಲಾಸ್ ಆದಮೇಲೆ 7ನೇ ಕ್ಲಾಸಿಗೆ ನಾನು ಬಳೆಚಂಗಪ್ಪ ಸ್ಕೂಲಿಗೆ ಬಂದಿದ್ದು. ಜಯರಾಮ್ ಮಾಸ್ಟ್ರು ಭಾಳ ಚೆನ್ನಾಗಿ ಪಾಠ ಹೇಳ್ತಾಯಿದ್ರು. ವಿಜ್ಞಾನ ಮತ್ತು ಅವರು ಇದನ್ನು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಲಿಸ್ತಾಯಿದ್ರು. ಆಮೇಲೆ ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಸಂಜೆ ಶಾಲೆ ಅಂತಲೂ ಮಾಡ್ತಾಯಿದ್ರು. ಆವಾಗ 7 ಗಂಟೆ ಮೇಲೆ 7ರಿಂದ 9 ಗಂಟೆವರೆಗೂ ಕೂಡ ಅವರು ನಮಗೆ ಹೇಳ್ಕೊಡ್ತಾಯಿದ್ರು. ಬೆಳಿಗ್ಗೆ 10 ಗಂಟೆಗೆ ಶಾಲೆ ಸ್ಟಾರ್ಟ್ ಆದರೆ 5:15ಗೆ ಎಲ್ಲ ಮನೆಗಳಿಗೆ ಹೋಗ್ಬಿಡ್ತಾಯಿದ್ರು. ಅಂಥ ಒಂದು ಇದರಲ್ಲೂ ಕೂಡ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಬಂದು ಕೂತ್ಕೊಂಡು ಕೇಳಿ ಅಂತಂದ್ಬಿಟ್ಟು ಎಲ್ರಿಗೂ ಈವ್ನಿಂಗ್ ಕ್ಲಾಸ್ ಅಂತ ಮಾಡ್ತಾಯಿದ್ರು. 9:30ವರೆಗೂ ಸ್ಕೂಲಲ್ಲೇ ಇರ್ತಾಯಿದ್ವಿ. ನಿಜವಾಗ್ಲೂ ಕೂಡ ನಾನು ಅವರಿಂದ ಕಲ್ತಿರ್ತಕ್ಕಂಥ ಶಿಕ್ಷಣನ, ಅವರು ಒಂದು ಪಾಠನ ನಿಜವಾಗ್ಲೂ ನನ್ನ ಜೀವನದಲ್ಲಿ ಮರೆಯೋದಕ್ಕೂ ಆಗೋದಿಲ್ಲ. ಅದೇ ರೀತಿ 7ನೇ ಕ್ಲಾಸ್ ಮುಗಿದ ತಕ್ಷಣ ಶಾರದಾ ಸ್ಕೂಲಿಗೆ ಬಂದೆ. ಅಲ್ಲೂ ಕೂಡ ನನಗೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕಿದ್ರು. ಅದರಲ್ಲೂ ಕೂಡ STR ಅಂತಂದ್ಬಿಟ್ಟು ನಮಗೆ ಭೂಗೋಳ ಮಾಡ್ತಾಯಿದ್ರು. ತುಂಬ ಚೆನ್ನಾಗೇ ಹೇಳ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅಂದರೆ ನಮ್ಗೆ ಯಾವ ರೀತಿ ಡೌಟ್ಸೇ ಇರಬಾರ್ದು, ಆ ರೀತಿ ಮಕ್ಕಳಿಗೆ ಮನಮುಟ್ಟುವ ರೀತಿಯಲ್ಲಿ ಅವರು ನಮಗೆ ಪಾಠ ಮಾಡ್ತಾಯಿದ್ರು.
ಅವರು ಒಬ್ಬರು ಇಲ್ಲಿ ಬಂದಿದ್ದಾರೆ. ಬೇರೆ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ನಮಗೆ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಅಲ್ಲಿಂದ ನಂತರ ನಾನು ಶಾರದಾ ಕಾಲೇಜಲ್ಲೇ ಓದಿದ್ದು. ಅಲ್ಲೂ ಕೂಡ ನನಗೆ ಉತ್ತಮ ಶಿಕ್ಷಕರು, ಉಪನ್ಯಾಸಕರು ಸಿಕ್ಕಿದ್ದಾರೆ. ಅವರು ಕೂಡ ನನಗೆ ಉತ್ತಮವಾದ ರೀತಿಯಲ್ಲಿ, ಅದರಲ್ಲಿ ಒಬ್ಬರು ನಮ್ಮ ಹಿಸ್ಟ್ರಿ ಲೆಕ್ಚರರ್ ಇಲ್ಲೇ ಇದ್ದಾರೆ, ಅವರು ಶ್ರೀನಿವಾಸ್ ಅವರು ಭಾಳ ಚೆನ್ನಾಗಿ ನನಗೆ ಹಿಸ್ಟ್ರಿಯನ್ನು ಹೇಳ್ಕೊಟ್ಟಂಥವ್ರು. ಭಾಳ ಸೊಗಸಾಗಿ ಪಾಠ ಮಾಡ್ತಾಯಿದ್ರು ಸರು. ಇಲ್ಲ, ಆವಾಗಲೂ ಮಾಡ್ತಾಯಿದ್ರು, ಪಾರ್ಟ್ ಟೈಮು ಬಂದು ಮಾಡ್ತಾಯಿದ್ರು. ಈಗ ನನಗೆ ಮೊದಲಿನಿಂದನೂ ಇಲ್ಲಿವರೆಗೂ ಕೂಡ ಪಾಠ ಹೇಳ್ಕೊಟ್ಟಂಥ ಶಿಕ್ಷಕರನ್ನ ನಾನು ಇಲ್ಲೇ ನೋಡ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ. ನಿಮಗೆಲ್ರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ನನಗೊಂದು ಈ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ. ಹಂಗೆ ನನಗೆ ನಮ್ಮ ತಂದೆ ಜೊತೆ ಕೆಲಸ ಮಾಡ್ತಕ್ಕಂಥ ವಿರೂಪಾಕ್ಷ ಸೀನಣ್ಣವ್ರು ಇರ್ಬೋದು, ಜಯರಾಮ್ ಸರ್ರು, ಶಂಕರಪ್ಪ, ಈಗ ಎಲ್ಲರೂ ಕೂಡ ನಮ್ಮ ತಂದೆ ಜೊತೆ ಕೆಲಸ ಮಾಡಿದಂಥವರೇ ತುಂಬ ಜನ ಇದ್ದೀರಾ. ಸೊ ನಿಮ್ಮನ್ನೆಲ್ಲರೂ ನಾನು ಈ ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ. ನಾನು ಇಲ್ಲಿಗೆ ಅಧಿಕಾರಿಯಾಗಿ ಬಂದಿಲ್ಲ, ನನ್ನ ಒಂದು ಸ್ವಂತ ತಾಲೂಕಿಗೆ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಬಂದಿದ್ದೀನಿ. ದಯವಿಟ್ಟು ಕೂಡ ನನಗೆ ಗೊತ್ತಿಲ್ದಿರೋನೋ ಕೆಲವೊಂದು ತಪ್ಪುಗಳಾಗಬಹುದು. ನಾವು ಉದ್ದೇಶಪೂರ್ವಕವಾಗಿ ಯಾವುದೂ ಕೂಡ ಇಲ್ಲಿ ತಪ್ಪುಗಳು ಮಾಡೋದಿಲ್ಲ. ನಿಮ್ಮ ಇದೇನಾದರೂ ಕೆಲಸಗಳಿದ್ದಲ್ಲಿ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಾದರೆ ದಯವಿಟ್ಟು ನನ್ನ ಒಂದು ಅವಧಿಯಲ್ಲಿ ನನ್ನ ಹತ್ರ ನೀವು ಕೆಲಸ ಮಾಡಿಸ್ಕೊಳ್ಳಿ. ನಾನು ಹೇಳೋದು ಇಷ್ಟನೇ. ನಾನು ಇಲ್ಲಿ ಅಧಿಕಾರಿಯಾಗಿರೋದಕ್ಕಿಂತಲೂ ನಿಮ್ಮ ಒಂದು ಮನೆ ಮಗಳಾಗಿ ಬಂದಿರ್ಬೋದು. ಸೊ ನನ್ನ ಅವಧಿಯಲ್ಲಿ ನಿಮ್ಮದು ಏನಾದರೂ ಇದ್ದರೆ ಖಂಡಿತ ಬಂದು ನನ್ನನ್ನು ಉಪಯೋಗಿಸ್ಕೊಳ್ಳಿ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ. ಸೊ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೈಮ್ರಿ ಸ್ಕೂಲಿಂದ ಹಿಡಿದು ಕಾಲೇಜ್ ಮಟ್ಟದವರೆಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಸಿಕ್ತು ಇಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ. ನಾವು ಕೂಡ ಶಿಕ್ಷಕರು ಹೆಂಗೆ ಹೇಳ್ತಾರೋ ಅದೇ ರೀತಿ ಶ್ರಮಪಟ್ಟು ಕೂಡ ಓದಿ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಆಯಿತು. ಸೊ ನಿಮಗೆಲ್ಲರಿಗೂ ಕೂಡ ಹೊಂದಿಸ್ತಾ ನಿಮ್ಮ ನಿವೃತ್ತಿ ಜೀವನ ಉತ್ತಮವಾಗಿರಲಿ, ಸಂತೋಷವಾಗಿರಲಿ, ನಿಮಗೆ ಆ ದೇವರು ಆಯುಷ್ಯ ಕೊಡಲಿ. ಭಗವಂತ ನಿಮಗೆ ಮುಖ್ಯವಾಗಿ ಈ ಒಂದು ಏಜಲ್ಲಿ ನಿಮಗೆ ನೆಮ್ಮದಿ ಬೇಕು, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನೆಮ್ಮದಿ ಬೇಕು. ಆ ದೇವರು ನಿಮಗೆ ನೆಮ್ಮದಿ ಕೊಡಲಿ. ಸೊ ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಲಿ, ದೇವರು ನಿಮ್ಮನ್ನು ಸಂತೋಷವಾಗಿಟ್ಟಿರಲಿ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಾನ್ಯ ಗೀತಾ ಮೇಡಮ್ನವ್ರಿಗೆ ನಾವು ಇದನ್ನು ಅರ್ಪಿಸ್ತಾ ಇದ್ದೀವಿ. ನಿವೇಶನವನ್ನು ಮಂಜೂರು ಮಾಡೋದ್ರ ಬಗ್ಗೆ ಮನವಿಯನ್ನು ನೀಡುತ್ತೇವೆ. ಖಂಡಿತವಾಗ್ಲೂ ಕೂಡ ನಾನು ಈ ಮನವಿಯನ್ನು ಇದನ್ನು ಪರಿಶೀಲನೆ ಮಾಡಿ ಎಲ್ಲಿ ನಮ್ಮ ಟೌನ್ ಲಿಮಿಟ್ಸಲ್ಲಿ 5 ಕಿಲೋಮೀಟರ್ ಒಳಗಡೆ ಎಲ್ಲಿ ಸ್ಥಳಾವಕಾಶ ಇರ್ತದೋ ಅದನ್ನು ನಾನು ಕಾನೂನು ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಿ ನಿಮಗೆ ಮಂಜೂರು ಮಾಡಿಕೊಡ್ತೀನಿ. ಅಂದರೆ 5 ಕಿಲೋಮೀಟರ್ ವ್ಯಾಪ್ತಿ ತಗೊಂಡು ಸ್ಥಳ ಇರುತ್ತನ್ನೋ ಗೀತಾ ಮೇಡಮ್ನವ್ರಿಗೆ, ಗೀತಾ ಮೇಡಮ್ನವ್ರಿಗೆ, ಗೀತಾ ಮೇಡಮ್ನವ್ರಿಗೆ